ನಮ್ಮ ಇತಿಹಾಸನ ಅಳಿಸೋದಿಕ್ಕೆ ತುಂಬಾ ಜನ ಟ್ರೈ ಮಾಡಿದ್ರು. ಆದ್ರೆ ನಮ್ಮ ರಾಜಮನೆತನಗಳು ಎಷ್ಟು ಬುದ್ಧಿವಂತರು ಅಂದ್ರೆ ಅವರು ಕಟ್ಟಿಸಿದಂತ ಕಲ್ಲಿನ ದೇವಸ್ಥಾನಗಳ ಮೇಲೆ ಕತೆನ ಕೆತ್ತಿಸಿದ್ದಾರೆ. ಅದೇ ರೀತಿ ನಮ್ಮ ಬೇಲೂರಿನಲ್ಲಿರುವಂತಹ ಈ ಕೆತ್ತನೆ ನೋಡಿ ರಾವಣ ಕೈಲಾಸ ಪರ್ವತನ ಎತ್ತುತ್ತಿರುವಂತಹ ಕತೆನ ಸೂಚಿಸುತ್ತೆ. ರಾವಣ ತನ್ನ ತಮ್ಮನಾದಂತ ಕುಬೇರನ್ನ ಸೋಲಿಸಿ ಅವನ ರಾಜ್ಯನ ಲೂಟಿ ಮಾಡಿ ಕುಬೇರನ ಹತ್ರ ಇದ್ದಂತ ಪುಷ್ಪಕ ವಿಮಾನ ತಗೊಂಡು ಹೋಗ್ಬೇಕಾದ್ರೆ ಕೈಲಾಸ ಪರ್ವತದ ಮೇಲೆ ಹಾರಿಸೋದಿಕ್ಕಾಗಲ್ಲ. ಏನಕ್ಕೆ ಅಂತ ಕೆಳಗಿಳಿದು ನಂದಿನ ಕೇಳಿದಾಗ ಪರ್ವತದ ಮೇಲೆ ಶಿವ ಪಾರ್ವತಿ ಇರ್ತಾರೆ, ಇದರ ಮೇಲೆ ಯಾವ ವಾಹನ ಚಲಾಯಿಸೋದಿಕ್ಕಾಗಲ್ಲ ಅಂತ ನಂದಿ ಹೇಳಿದ್ದನ್ನ ಕೇಳಿ ರಾವಣ ನಂದಿ ಮತ್ತೆ ಶಿವನ್ನ ಆಡ್ಕೊಂತಾನೆ. ನಂದಿಗೆ ಸಿಟ್ಟು ಬಂದು ಮುಂದೆ ಒಂದಿನ ನೀನು ಕೋತಿಗಳಿಂದ ಸೋಲನ ಅನುಭವಿಸ್ತೀಯ ಅಂತ ರಾವಣಂಗೆ ಶಾಪ ಕೊಡ್ತಾನೆ. ಆದ್ರೆ ಗೊತ್ತಲ್ವಾ ರಾವಣ ಎಷ್ಟು ಮೊಂಡ ಅಂತ. ನನ್ನ ಶಕ್ತಿ ಮುಂದೆ ಈ ಪರ್ವತ ಏನು ಅಂತ ತನ್ನ 20 ಕೈಗಳನ್ನ ಉಪಯೋಗಿಸಿ ಪರ್ವತನ ಮೇಲಕ್ಕೆತ್ತಾನೆ. ಆಗ ಪರ್ವತದ ಮೇಲೆ ಇದ್ದಂತ ಪ್ರತಿಯೊಬ್ಬರಿಗೂ ಭೂಕಂಪದ ಅನುಭವ ಆಗುತ್ತೆ. ಪಾರ್ವತಿ ಕೂಡ ಹೆದರ್ತಾಳೆ. ಆದ್ರೆ ಶಿವ ಶಾಂತ ರೀತಿಯಲ್ಲಿ ಇರ್ತಾನೆ. ಅವನಿಗೆ ಗೊತ್ತು ರಾವಣನೇ ಮಾಡ್ತಿರೋದು ಅಂತ. ಆಗ ಶಿವ ತನ್ನ ಕಾಲಿನ ಹೆಬ್ಬೆರಳನ್ನ ಪರ್ವತದ ಮೇಲೆ ಒತ್ತುತ್ತಾನೆ. ಪರ್ವತ ಮತ್ತೆ ಭೂಮಿಗೆ ಅಪ್ಪಳಿಸುತ್ತೆ. ಅಡಿಯಲ್ಲಿ ರಾವಣ ಸಿಗಾಕೊಂತಾನೆ. ಪರ್ವತದ ಅಡಿಯಲ್ಲಿ ಸಿಗಾಕೊಂಡಂತ ರಾವಣ ನೋವು ತಾಳಲಾರದೆ ಅಳ್ತಾನೆ, ಕಿರಿಸ್ತಾನೆ, ಅರಿಸ್ತಾನೆ. ಮತ್ತೆ ರಾವಣ ಸಿಗಾಕೊಳ್ಳೋದು 1 ಅಥವಾ 2 ದಿನಕ್ಕಲ್ಲ. ಕತೆಗಳ ಪ್ರಕಾರ 1000 ವರ್ಷ ಅದೇ ಪರ್ವತದ ಅಡಿಯಲ್ಲಿ ಸಿಗಾಕೊಂಡಿರ್ತಾನೆ. ಶಿವನನ್ನ ಮೆಚ್ಚೋದಿಕ್ಕೆ ತುಂಬಾನೇ ಹಾಡುಗಳನ್ನ ಕೂಡ ಹಾಡ್ತಾನೆ. ಅದರಲ್ಲಿ ಶಿವತಾಂಡವ ಸ್ತೋತ್ರನ ಹಾಡಿದಾಗ ಶಿವ ಮೆಚ್ಚಿ ರಾವಣನಿಗೆ ಒಂದು ವರ ಕೊಡ್ತಾನೆ. ಆಗ ರಾವಣ ಶಿವನ ಆತ್ಮಲಿಂಗವನ್ನ ಕೇಳ್ತಾನೆ. ಆತ್ಮಲಿಂಗ ತಗೊಂಡೋಗ್ಬೇಕಾದ್ರೆ ಒಂದು ಕತೆ ನಡೆಯುತ್ತೆ. ಅದು ಯಾವ ಕತೆ ಅಂತ ನಿಮ್ಗೆ ಗೊತ್ತಿದ್ರೆ ತಿಳಿಸಿ. ಮತ್ತೆ ಆತ್ಮಲಿಂಗ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇದೆ. ಅದು ಯಾವ ಜಾಗ ಮತ್ತೆ ಅದು ಸ್ಟೋರಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.